ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತಿನ ದಿನ ಬಂದು ವಿಶೇಷವಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ವಿಘ್ನಗಳು ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು ನಾನು ಹೇಳೋವಂಥ ಈ ಸರಳವಾದ ಉಪಾಯಗಳನ್ನು ಇವತ್ತಿನ ದಿನ ನೀವು ಸಂಜೆಯ ತನಕ ಸಮಯ ಇರುತ್ತೆ, ಅಂದರೆ ಚಂದ್ರೋದಯ ಆಗೋ ತನಕ ನಿಮಗೆ ಸಮಯ ಇರುತ್ತೆ. ಅಂತ ಅಮೂಲ್ಯವಾದ ಸಮಯದಲ್ಲಿ ವಿಶೇಷವಾಗಿ ನೀವು ಇದೊಂದು ಪುಟ್ಟ ತಂತ್ರಗಳನ್ನು ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಜೀವನದಲ್ಲಿರುವಂತಹ ಎಷ್ಟೋ ವಿಘ್ನಗಳು ಅಡೆತಡೆಗಳಿದ್ದಾಗ ಅದಕ್ಕೆಲ್ಲದಕ್ಕೂ ನಮಗೆ ಪ್ರತ್ಯರ್ಥವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಹಾಯ ಮಾಡುವಂಥ ಏಕೈಕ ದೇವರು ಅಂದಾಗ ನಮಗೆ ಗಣೇಶ ದೇವರಾಗಿರ್ತಾರೆ. ಆ ಗಣೇಶ ದೇವರ ಜೊತೆ ನಾವು ಲಕ್ಷ್ಮೀ ನಾರಾಯಣರನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ನಾನು ಹೇಳೋವಂಥ ಪುಟ್ಟ ಉಪಾಯನ ನೀವು ಮಾಡಿದ್ದೆ ಆದರೆ ಲಕ್ಷ್ಮಿಯ ಜೊತೆಯಾಗಿ ನಾವು ಗಣೇಶನನ್ನು ನಾವು ಪ್ರಾರ್ಥನೆ ಮಾಡುವಂಥದ್ದನ್ನು ಮಾಡ್ಕೋಬೇಕು. ಯಾಕಂದರೆ ಲಕ್ಷ್ಮಿ ನಮಗೆ ಯಾವಾಗಲೂ ನಮ್ಮ ಜೀವನ ಒಂದು ಸುಗಮ ರೀತಿಯಲ್ಲಿ ನಡಿಬೇಕು ಅಂತ ಅಂದರೆ ನಮಗೆ ಹಣದ ಅವಶ್ಯಕತೆ ಇರುತ್ತೆ, ಆರೋಗ್ಯದ ಅವಶ್ಯಕತೆ ಇರುತ್ತೆ, ಮತ್ತು ನಮಗೆ ಒಂದು ಜೀವನ ನಡೆಸೋದಕ್ಕೆ ಒಂದು ಮನೆ ಬೇಕಾಗಿರುತ್ತೆ, ಅಥವಾ ಒಂದು ವ್ಯಾಪಾರ ಬೇಕಾಗಿರುತ್ತೆ, ಯಾವುದೋ ಒಂದು ಉತ್ತಮವಾದಂಥ ಒಂದು ಕೆಲಸ ಬೇಕಾಗಿರುತ್ತೆ. ಅಂಥದ್ದೆಲ್ಲ ನಮಗೆ ಸಿಗಬೇಕು ಅಂದಾಗ ನಾವು ಗಣೇಶನ ಜೊತೆಗೆ ಲಕ್ಷ್ಮೀನಾರಾಯಣರನ್ನು ನಾವು ಪ್ರಾರ್ಥನೆ ಮಾಡಿ ಅವರಿಗೆ ಸಂತೃಪ್ತಿ ಆಗುವಂತಹ ಆಹಾರನ ಅಥವಾ ನೈವೇದ್ಯನ ನಾವು ಕೊಟ್ಟಾಗ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ಗಣೇಶ ಬಂದು ತಿಂಡಿ ಪ್ರಿಯರಾಗಿರ್ತಾರೆ. ಅಂದರೆ ಯಾರು ಜಾಸ್ತಿ ತಿಂಡಿ ಕೊಡ್ತಾರೋ ಅಂಥವರಿಗೆ ಅವರು ಅಂದ್ಕೊಂಡಿರೋಂಥ ಕೆಲಸಗಳು ಸಕ್ಸಸ್ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಗಣೇಶ ಬಂದು ಸಿಹಿ ತಿಂಡಿಗಳನ್ನು ತುಂಬ ಆಸೆ ಪಡೋದ್ರಿಂದ ನಾವು ಅವರು ಇಷ್ಟಪಡುವಂತಹ ಆಹಾರನ ನಾವು ಇವತ್ತಿನ ದಿನ ಸಮರ್ಪಣೆ ಮಾಡುವಂಥದ್ದು. ಅದು ಯಾವುದಪ್ಪ ಅಂತಂದರೆ ಅವರಿಗೆ ತುಂಬ ಇಷ್ಟ ಆಗುವಂಥದ್ದು ಬೆಲ್ಲ ಆಗಿರುತ್ತೆ. ಅಂತಹ ಬೆಲ್ಲನ ನೀವು ಇವತ್ತಿನ ದಿನ ಒಂದು ವಿಳೆದೆಲೆ ಮೇಲೆ ಒಂದು ಬೆಲ್ಲದ ಅಚ್ಚನ್ನು ನೀವು ಇಟ್ಕೊಂಡು ಅದರ ಮೇಲೆ ನೀವು ಸ್ವಲ್ಪ ಜೇನುತುಪ್ಪನ ನೀವು ಸುರಿಯೋ ಅಂಥದ್ದು. ಅದರ ಮೇಲೆ ನೀವು 21 ಗರಿಕೆಯ ಗಂಟನ್ನು ಇಟ್ಟು ಅದರ ಜೊತೆಗೆ ನೀವು ಯಾವುದಾದ್ರೂ ಒಂದು ಕೆಂಪು ಗುಲಾಬಿ ಇಲ್ಲ ಒಂದು ದಾಸವಾಳದ ಹೂವನ್ನ ನೀವು ಇಟ್ಟು ನಿಮ್ಮ ಮನಸ್ಸಲ್ಲಿ ಯಾವ ಇಷ್ಟಾರ್ಥ ನೆರವೇರಬೇಕು, ಸಂತಾನ ಆಗಬೇಕಾ ಅಥವಾ ಮದುವೆ ಆಗಬೇಕಾ ಅಥವಾ ಒಳ್ಳೆ ಉದ್ಯೋಗ ಸಿಗಬೇಕಾ, ಒಳ್ಳೆ ಮನೆ ಕಟ್ಟಬೇಕಾ ಅಥವಾ ಒಂದು ಒಳ್ಳೆ ಕಾರ್ ತಗೋಬೇಕಾ, ನಿಮ್ಮ ಇಷ್ಟಾರ್ಥ ಯಾವುದು ಬೇಗ ನೆರವೇರಬೇಕು ಅಂತ ನೀವು ಬಯಸ್ತಿದ್ದೀರೋ ಆ ಬೇಡಿಕೆನ ನೀವು ಗಣೇಶನ ಎದುರಿಗೆ ಹೇಳ್ಕೊಳ್ಳೋ ಅಂಥದ್ದನ್ನು ಮಾಡ್ಕೊಬೇಕು. ಅದರಲ್ಲೂ ಅದನ್ನು ಹೇಳ್ಕೊಳ್ಳುವಾಗ ನೀವು ಗಣೇಶನ ನಾಮಾವಳಿಗಳನ್ನು ಹೇಳ್ಕೊಳ್ಳೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಅದು ಯಾವ್ಯಾವ ನಾಮಾವಳಿಗಳಂದ್ರೆ ನಾನು ಹೇಳ್ಕೊಂಡು ಹೋಗ್ತೀನಿ ನೋಡಿ. 21 ನಾಮಾವಳಿಗಳನ್ನು ಹೇಳ್ಕೊಬೇಕಾಗುತ್ತೆ ನೋಡಿ. ಇವಾಗ ಹೇಳ್ಕೊಡ್ತೀನಿ. ಒಂದು ಓಂ ಸುಮುಖಾಯ ನಮಃ, ಎರಡನೇದು ಓಂ ಗಣಾಧೀಶಾಯ ನಮಃ, 3 ಉಮಪುತ್ರಾಯ ನಮಃ, 4 ಓಂ ಗಜಮುಖಾಯ ನಮಃ, 5 ಓಂ ಲಂಬೋದರಾಯ ನಮಃ, 6 ಓಂ ಅರಸುನವೇ ನಮಃ, 7 ಓಂ ಶೂರ್ಪಕರ್ಣಾಯ ನಮಃ, 8 ಓಂ ವಕ್ರತುಂಡಾಯ ನಮಃ, 9 ಓಂ ಗುಹಗ್ರಜಾಯ ನಮಃ, 10 ಓಂ ಏಕದಂತಾಯ ನಮಃ, 11 ಓಂ ಏರಂಬಾಯ ನಮಃ, 12 ಓಂ ಚತುರ್ಹೋರ್ತಾಯ ನಮಃ, ಆಮೇಲೆ 13 ಓಂ ಸರ್ವೇಶ್ವರಾಯ ನಮಃ, 14 ಓಂ ವಿಕಟಾಯ ನಮಃ, ಆಮೇಲೆ 14ನೇದು ಓಂ ಹೇಮತುಂಡಾಯ ನಮಃ, 15 ಓಂ ವಿನಾಯಕಾಯ ನಮಃ, 16 ಓಂ ಕಪಿಲಾಯ ನಮಃ, 18 ಓಂ ವಟವೇ ನಮಃ, 19 ಓಂ ಬಾಲಚಂದ್ರಾಯ ನಮಃ, 20 ಓಂ ಸುರಗ್ರಜಾಯ ನಮಃ,
21 ಸಿದ್ಧಿ ವಿನಾಯಕಾಯ ನಮಃ ಈ 21 ನಾಮಾವಳಿಗಳನ್ನು ನೀವು ಹೇಳ್ಕೊಂಡು ಅದರ ಜೊತೆಗೆ ಓಂ ಗಂ ಗಣಪತೇ ನಮಃ, ಓಂ ವಿನಾಯಕಾಯ ನಮಃ ಅಂತ ನೀವು 21 ಸಾರಿ ನೀವು ಹೇಳ್ಕೊಂಡು ಈ ಮಂತ್ರಗಳನ್ನು ಹೇಳಿ ನೀವು ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಕೊಡುವಂಥದ್ದನ್ನು ಮಾಡಿ. ಯಾಕಂದರೆ ಆ ಸಮಯದಲ್ಲಿ ದೇವತೆಗಳು ಪೂಜೆಗೆ ಆಹ್ವಾನಿತರಾಗಿ ಅಲ್ಲಿ ನಮಗೆ ಖಂಡಿತವಾಗ್ಲೂ ಅಲ್ಲೇ ಆ ಸ್ಥಳದಲ್ಲೇ ಆ ಕ್ಷಣದಲ್ಲಿ ದೇವತೆಗಳು ನಾವು ಕೊಡುವಂಥ ಪ್ರಸಾದನ ಸ್ವೀಕರಿಸಿದಾಗ ಖಂಡಿತವಾಗ್ಲೂ ಬಹುಬೇಗ ನಮ್ಮ ಬೇಡಿಕೆಗಳು ನೆರವೇರೋಂಥದ್ದಾಗುತ್ತೆ. ನಾವು ಮನೆಗಳಲ್ಲಿ ಮಾಡೋದಂತೂ ಇದ್ದೇ ಇರುತ್ತೆ. ಆದರೆ ಮನೆಗಳಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ನಮ್ಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಯಾವುದೋ ಒಂದು ನಕಾರಾತ್ಮಕತೆ ಇರ್ಬೋದು ಅಥವಾ ಯಾವುದೋ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ವಾಸ್ತು ದೋಷಗಳಿಂದ ಯಾವುದೋ ಒಂದು ರೂಪದಲ್ಲಿ ದೇವತೆಗಳು ಇದ್ದರೂ ಆಗ್ಬೋದು, ಇಲ್ದಲೇ ಇದ್ದರೂ ಆಗ್ಬೋದು. ಆದರೆ ದೇವಸ್ಥಾನದಲ್ಲಿ ಯಾವಾಗಲೂ ದೇವತೆಗಳು ಇದ್ದೇ ಇರ್ತಾರೆ. ಅಂಥ ದೇವಸ್ಥಾನಗಳಲ್ಲಿ ವ್ರತಗಳು ನಡೆಯುವಂಥ ಸಮಯದಲ್ಲಿ ನಾವು ದೇವತೆಗಳ ಪೂಜೆಗಳು ನೆರವೇರ್ತಾ ಇರೋಂಥ ಸ್ಥಳಕ್ಕೆ ಹೋಗಿ ಕೊಟ್ಟಾಗ ಬೇಗನೆ ನಮ್ಮ ಕಾರ್ಯಗಳು ನೆರವೇರೋಂಥದ್ದಾಗುತ್ತೆ. ಅದಕ್ಕೋಸ್ಕರ ನೀವು ಸಂಜೆಯ ಸಮಯದಲ್ಲಿ ಎಲ್ಲಿ ನಡೀತಾ ಇರುತ್ತೋ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ಈ ನಾನು ಹೇಳಿರೋಂಥ ವಸ್ತುನ ನೀವು ಕೊಡೋವಂಥದ್ದನ್ನು ನೀವು ಮಾಡಿದಾಗ ಅತಿ ಶೀಘ್ರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಅನ್ಬೋದು ಮನೇಲಿ ಮಾಡಿರೋರು ಕೊಡಬಾರ್ದ ಅಂತ. ಮನೆಯಲ್ಲಿ ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ಅದನ್ನು ನೀವು ರಾತ್ರಿಯೆಲ್ಲ ಇಡೋ ಅಂಥದ್ದನ್ನು ನೀವು ಮಾಡ್ತೀರಾ ಅಥವಾ ಆ ರೀತಿ ಎಲ್ಲ ಇಟ್ಟಾಗ ಏನಾಗುತ್ತೆ ಅಂದರೆ ಇರುವೆಗಳು ಅಥವಾ ಗೊದ್ದಗಳು ಅವೆಲ್ಲ ಬಂದು ತಿಂದಾಗ ಅಲ್ಲಿ ನಮಗೆ ಅದರ ಪುಣ್ಯ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಮನೆಯಲ್ಲಿ ಇಟ್ಟಿದ್ದಂಥ ನೈವೇದ್ಯನ ನೀವು ಇವಾಗ ಸಂಜೆ ಸಮಯದಲ್ಲಿ ಚಂದ್ರೋದಯ ಆಗೋವಂಥ ಸಮಯದಲ್ಲಿ ಇಟ್ಟಿದ ತಕ್ಷಣ ನೀವು ಒಂದು ಅರ್ಧ ಗಂಟೆ ಆಗಿದ ತಕ್ಷಣ ಅದನ್ನು ನೀವು ಏನು ಮಾಡಬೇಕು ಅಂದರೆ ಒಂದು ನೀರನ್ನು ನೀವು ಒಂದು ಬಕೆಟನ್ನು ನೀವು ತಗೊಬೇಕಾಗುತ್ತೆ. ಆ ಬಕೆಟ್ ಒಳಗಡೆಗೆ ನೀವು ಆ ಬೆಲ್ಲ, ವಿಳೆದೆಲೆ ಮತ್ತು ಜೇನುತುಪ್ಪ ಮತ್ತು ಗರಿಕೆ ಅಷ್ಟನ್ನು ಒಂದು ಬಕೆಟಲ್ಲಿ ಅದನ್ನು ಹಾಕಿ ನೆನೆಸಿ ತದನಂತರ ಅದನ್ನು ನೀವು ಹಸುಗೆ ನಾಳೆ ದಿನ ನೀವು ತಿನ್ನಿಸುವಂಥದ್ದನ್ನು ನೀವು ಮಾಡ್ಬೋದು. ಆದರೆ ನಾನು ಹೇಳೋದು ಏನು ಅಂದರೆ ನೀವು ಸಾಧ್ಯವಾದಷ್ಟು ಇವತ್ತಿನ ದಿನ ನೀವು ಗಣಪತಿ ದೇವಸ್ಥಾನಗಳಿಗೆ ಇದನ್ನು ತಗೊಂಡೋಗಿ ಕೊಡೋ ಅಂಥದ್ದನ್ನು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನೀವು ಮನೆ ಕಟ್ಟಬೇಕು ಅಂತ ಬಯಸೋ ಅಂಥವ್ರು ಅಥವಾ ನಿಮಗೆ ಒಂದು ಒಳ್ಳೆ ಉದ್ಯೋಗ ಸಿಗಬೇಕು, ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ಒಳ್ಳೆ ಹೆಣ್ಣು ಸಿಗಬೇಕು ಅಥವಾ ಒಂದು ಒಳ್ಳೆ ಗಂಡು ಬಂದು ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು, ಮದುವೆ ಆಗಬೇಕು ಅಂತ ಬಯಸೋ ಅಂಥವ್ರು ಒಂದು ಅಡಕೆ ಪಟ್ಟಿಯ ಎಲೆನ ತಗೊಂಡು ಅದರ ಮೇಲೆ ನೀವು ಒಂದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಹಿಡಿನ ತೊಗರಿ ಬೇಳೆನ ನೀವು ಹಾಕಿ ಅದರ ಮೇಲೆ ನೀವು ಬೆಲ್ಲದ ಅಚ್ಚುಗಳನ್ನು ಇಟ್ಟು ಅದಕ್ಕೆ ನೀವು ತುಪ್ಪದ ಬತ್ತಿಗಳನ್ನು ಹಾಕಿ ವಿಶೇಷವಾಗಿ ನೀವು ಗಣೇಶನಿಗೆ 21 ಗರಿಕೆಗಳನ್ನಿಟ್ಟು ಕೆಂಪು ಹೂವುಗಳನ್ನು ಸಮರ್ಪಣೆ ಮಾಡಿ 21 ನಾಣ್ಯಗಳನ್ನು ಇಟ್ಟು ನೀವು ವಿಶೇಷವಾಗಿ ಬೆಲ್ಲದ ದೀಪದ ಆರತಿನ ನೀವು ಗಣೇಶನಿಗೆ ಬೆಳಗಿ ಬರೋದ್ರಿಂದ ಅಥವಾ ದೀಪನ ನೀವು ಹಚ್ಚಿ ಬರೋದ್ರಿಂದ ಖಂಡಿತವಾಗಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು, ಅತಿ ಶೀಘ್ರವಾಗಿ ಮನೆ ಕಟ್ಟೋ ಅಂಥದ್ದು ಅಥವಾ ನೀವು ಅಂದ್ಕೊಂಡಿರೋಂಥ ಉದ್ಯೋಗನೂ ಕೂಡ ಸಿಗೋವಂಥದ್ದು ಆಗುತ್ತೆ. ಸ್ನೇಹಿತರೆ, ಇದೊಂದು ಉಪಾಯನ ನೀವು ಖಂಡಿತವಾಗ್ಲೂ ಇವತ್ತಿನ ದಿನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.